all the students of this BBMP Girls College are really blessed to have such a wonderful fraternity. ಹೆಚ್ಚು ಮೊಬೈಲ್ ಬಳಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಈಗಾಗಲೇ ಕ್ಯಾಂಪೇನನ್ನು ರನ್ ಮಾಡ್ತಾ ಇದೆ. ಈ ಒಂದು ಪ್ರೋಗ್ರಾಮ್ನ ಇನಿಷಿಯೇಟಿವ್ ಏನಿದೆ ದೃಷ್ಟಿಕೋನ, ಇದು ಬಹಳಷ್ಟು ಮಕ್ಕಳನ್ನ ರೀಚ್ ಮಾಡಬೇಕು. ಡಾಕ್ಟರ್ ಶಿಲ್ಪಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಫೌಂಡೇಶನ್. Thank you for both of you because I am very confident from now. We are very happy that the BBMP Girls College. Thank you so much for the foundation for organizing this event. ನಮಗೆ ಈ ರೀತಿ ಪ್ರೋಗ್ರಾಮ್ಗಳನ್ನು ಇನ್ನೂ ತಮ್ಮ ಕಡೆಯಿಂದ ಮಾಡಲೇಬೇಕು ಅಂತೇಳಿ ತಮ್ಮ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. Thank you so much ma'am for coming to our college and giving such a good awareness. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್ ಅಂತ. ಸೊ ಈ ಫೌಂಡೇಶನ್ನ ಚೇರ್ಪರ್ಸನ್. ಇವತ್ತು ನಾವು ಕಾರ್ಯಕ್ರಮ ಮೇನ್ ಟಾಪಿಕ್ ಆಗಿ ತೊಗೊಂಡಿದ್ದು ದಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಮೊಬೈಲ್ ಫೋನ್ಸ್ ಆನ್ ಅ ಹ್ಯೂಮನ್ ಮೈಂಡ್ ಆ್ಯಂಡ್ ಹ್ಯೂಮನ್ ಬಾಡಿ ಅಂತ. ಸೊ ಇದನ್ನು ಕಂಡಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟವರು ನಮ್ಮ BBMP ಗರ್ಲ್ಸ್ ಕಾಲೇಜ್ನ ಪ್ರಿನ್ಸಿಪಲ್ ಆದಂಥ ಹನುಮಪ್ಪ ಸರ್. ಸೊ ಅವ್ರಿಗೆ ವೆರಿ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ದಿ ಬೆಸ್ಟ್ ಕೋಆರ್ಡಿನೇಟರ್ ಆಫ್ ಸಮ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಬೇಕು, ಸಮೀರಾ ಭಾನು ಮ್ಯಾಮ್. ಸೊ ನಾವು ವಿ ಆರ್ ಲ್ಯಾಕಿಂಗ್ ಔಟ್ ಆಫ್ ಲಾಡ್ ಆಫ್ ವಾಟ್ ಟು ಸೇ ದ ಸ್ಕಿಲ್ಸ್ ಆಫ್ ಟೀಚರ್ಸ್ ಇನ್ ದ ಗೌರ್ಮೆಂಟ್ ಕಾಲೇಜ್ ಅಂತ ವಾಟ್ ಎವರ್ ದ ಸರ್ವಿಸ್ ದಟ್ ವಿ ಹ್ಯಾವ್ ಕಂಡಕ್ಟೆಡ್. ಬಟ್ ಇವರಲ್ಲಿ ನಾನು ಒಂದು ಬೆಸ್ಟ್ ಕಮ್ಯುನಿಕೇಷನ್ನ ನಾನು ಗಮನಿಸಿದ್ದೀನಿ. ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ದಿಸ್ BBMP ಗರ್ಲ್ಸ್ college are really blessed to have such a wonderful fraternity which is supporting them. ಆ್ಯಂಡ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಗಿದೆ. ಸೊ ಈ ಒಂದು ಪ್ರೋಗ್ರಾಮ್ನ ಇನಿಷಿಯೇಟಿವ್ ಏನಿದೆ ದೃಷ್ಟಿಕೋನ, ಇದು ಬಹಳಷ್ಟು ಮಕ್ಕಳನ್ನ ರೀಚ್ ಮಾಡಬೇಕು. ಬಿಕಾಸ್ ಇವತ್ತು ಮೊಬೈಲ್ನ ಬಳಕೆ ಹೆಚ್ಚಾಗಿರೋದ್ರ ಜೊತೆಗೆ ಆ ಮೊಬೈಲ್ ಫೋನಿಂದ ಆಗ್ತಿರೋ ದುಷ್ಪರಿಣಾಮಗಳು ಮಕ್ಕಳ ಮೇಲೆ ಹೆಚ್ಚಾಗಿ ನಡೀತಾ ಇದೆ. ಹಾಗಾಗಿ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮೇಲೆ, ಅವರ ಪ್ರೊಡಕ್ಟಿವಿಟಿ ಮೇಲೆ, ಅವರ ಒಂದು ಗೋಲ್ನ ಅವರು ಪರ್ಸ್ಯೂ ಮಾಡೋದ್ರಲ್ಲಿ ಅದು ಎಫೆಕ್ಟ್ ಮಾಡ್ತಾ ಇರೋದ್ರಿಂದ ವಿ ರಿಯಲಿ ವಾಂಟ್ ದಿಸ್ ಅವೇರ್ನೆಸ್ ಆಫ್ ರೆಡ್ಯೂಸಿಂಗ್ ದಿ ಮೊಬೈಲ್ ಫೋನ್ಸ್ so that they can concentrate more on studies and they can definitely determine the life goals, because this is one life and this wonderful life has to be designed with such a wonderful dreams. And our dreams now fulfill madlikke, if mobile phone is a distraction, then this mobile phone has to be taken away from your life. So ದಯವಿಟ್ಟು ಮೊಬೈಲ್ ಫೋನ್ನ ಬಳಕೆ ಮಾಡಿ, ಬಟ್ ಆ ಮೊಬೈಲ್ ಫೋನ್ನ ಬಳಕೆ ಆದಷ್ಟು ಹಿತಮಿತವಾಗಿ ಇದ್ದರೆ, ಸೊ ದಟ್ ಈಸ್ ರಿಯಲಿ ಗೋಯಿಂಗ್ ಟು ಗಿವ್ ಯು ದ ಫ್ರೂಟ್ಫುಲ್ ರಿಸಲ್ಟ್ಸ್. ಯಂಗ್ ಜನರೇಷನ್ಸ್ ಏನಿದೆ, ಇದು ದಿಸ್ ಹ್ಯಾಸ್ ಟು ಕಾನ್ಸಂಟ್ರೇಟ್ ಆನ್ ವಾಟ್ ಐ ಶುಡ್ ಡೂ ಆ್ಯಂಡ್ ವಾಟ್ ಐ ಶುಡ್ ನಾಟ್ ಡೂ ಅನ್ನೋ ಕ್ಲಾರಿಟಿ ಮಕ್ಕಳಲ್ಲಿ ಬೇಕೇ ಬೇಕು. ಆ ಕ್ಲಾರಿಟಿ ಬೇಕಂದರೆ ಸಡನ್ನಾಗಿ ಅವ್ರಿಗೆಲ್ಲ ಅದು ದೊರಕಬಿಡಲ್ಲ. ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಸಪೋರ್ಟ್ ಸಿಸ್ಟಮ್ ರಿಕ್ವೈರ್ಡ್. ಆ ಸಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡಲಿಕ್ಕೆ ಥ್ರೂ ದ ಫೌಂಡೇಶನ್ ವಿ ಆರ್ ಟ್ರೈಯಿಂಗ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನ ನಾವು ಅಪ್ರೋಚ್ ಮಾಡಿದಾಗ ಇಫ್ ದೇ ಆರ್ ರಿಯಲಿ ವೆಲ್ಕಮಿಂಗ್ ಅಸ್, ಅದು ದೊಡ್ಡ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್ ನಮಗೆ. ಸೊ ವಿ ಆರ್ ವೆರಿ ಹ್ಯಾಪಿ ದಟ್ the BBMP Girls College in Fraser Town has really given such a wonderful welcoming for us, and we could interact with the children, and the students of this college also very very bright and very confident. We are very very happy to meet them, all of them, and to give at least some ನಮ್ಮ ಕೈಲಿ ಆದಷ್ಟು ನಾಲೆಜ್ನ ಅವ್ರಿಗೆ ಡೆಲಿವರಿ ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ. and thank you very much for the institution once again. Thank you. God bless you all. ಇವತ್ತು ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನಿನ ಮೂಲಕ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಫ್ರೆಸರ್ ಟೌನಿನ PU ಕಾಲೇಜ್ ಆವರಣದಲ್ಲಿ ಅವರ ಕಾಲೇಜಿನ ಆಡಳಿತ ಮಂಡಳಿಯಿಂದ ನಮಗೆ ಸಿಕ್ಕಂಥ ಪ್ರೋತ್ಸಾಹ ಇವತ್ತು ಭಾಳ ಅದ್ಭುತವಾಗಿತ್ತು. ಮತ್ತು ಇಲ್ಲಿನ ಸ್ಟೂಡೆಂಟ್ಸು ಕೂಡ ಈ ಸರ್ಕಾರಿ ಶಾಲೆಗಳು ಮತ್ತು ಪ್ರೈವೇಟ್ ಶಾಲೆಗಳ ಮಕ್ಕಳಲ್ಲಿ ಏನೂ ತಾರತಮ್ಯ ಇಲ್ಲ ಅನ್ನೋದನ್ನು ಇವತ್ತು ಇಲ್ಲಿಗೆ ಬಂದ ಮೇಲೆ ನಮಗೆ ರುಜುವಾಯಿತು. ಯಾಕೆಂದರೆ ಇಲ್ಲಿನ ಮಕ್ಕಳಲ್ಲಿರುವಂಥ ಆತ್ಮವಿಶ್ವಾಸ ಮತ್ತು ಅವರಲ್ಲಿರುವಂಥ ಕಲಿಕಾ ಮನೋಭಾವ ಎಲ್ಲವೂ ನೋಡಿದರೆ ಈ ದೇಶಕ್ಕೆ ಭಾಳ ದೊಡ್ಡ ಉಜ್ವಲವಾದಂಥ ಭವಿಷ್ಯವನ್ನು ಇವರೆಲ್ಲರೂ ಕೂಡ ನಿರ್ಮಾಣ ಮಾಡ್ತಾರೆ ಅಂತ ಅನಿಸ್ತದೆ. ಜೊತೆಗೆ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಇಲ್ಲಿ ತನಕ ಸುಮಾರು ಒಂದು 60,000 to 75,000 ಜನ ಮಕ್ಕಳನ್ನು ಉದ್ದೇಶಿಸಿ ಹೆಚ್ಚು ಮೊಬೈಲ್ ಬಳಕೆಯಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಈಗಾಗಲೇ ಕ್ಯಾಂಪೇನನ್ನು ರನ್ ಮಾಡ್ತಾ ಇದೆ. ಮತ್ತು ನೂರಾರು ರಿಕ್ವೆಸ್ಟ್ ಕೂಡ ಬರ್ತಾ ಇದೆ, ನಮ್ಮ ಶಾಲೆಯಲ್ಲಿ ಮಾಡಿ, ನಮ್ಮ ಕಾಲೇಜಲ್ಲಿ ಮಾಡಿ ಅಂಥೇಳಿ ತುಂಬ ರಿಕ್ವೆಸ್ಟನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಫೌಂಡೇಶನ್ನ ಉದ್ದೇಶ ಇಷ್ಟೇ, ಡಾಕ್ಟರ್ ಶಿಲ್ಪಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಫೌಂಡೇಶನ್ನು ಇನ್ನೂ ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ತಲುಪಬೇಕು ಮತ್ತು ಇದರಿಂದ ಒಂದು ಅವೇರ್ನೆಸ್ ಆಗೋದ್ರಿಂದ ಅಟ್ಲೀಸ್ಟ್ ಅವರ ಬಳಕೆಯಲ್ಲಿ ಒಂದು ಚೂರಾದರೂ ಸ್ವಲ್ಪ ಜುಡಿಷಿಯಸ್ ಬಳಕೆ ಆಗಬೇಕು ಅನ್ನೋದಷ್ಟೇ ನಮ್ಮ ನಂಬಿಕೆ.
ಮತ್ತೊಮ್ಮೆ ಈ ಕಾಲೇಜಿನ ಆಡಳಿತ ಮಂಡಳಿಯ ಪ್ರಾಂಶುಪಾಲರಾದಂತಹ ಹನುಮಪ್ಪ ಅವ್ರಿಗೂ ಮತ್ತು ಈ ಕಾಲೇಜಿನ ಮುಖ್ಯಸ್ಥರಾದಂತಹ ಸಮೀರಾ ಬಾನು ಅವ್ರಿಗೂ ಮತ್ತು ಇಲ್ಲಿನ ವಿದ್ಯಾರ್ಥಿಗಳಿಗೂ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ನನ್ನ ಎರಡು ಮಾತು ಥ್ಯಾಂಕ್ ಯು ಸೊ ಮಚ್. My name is Sara Banu and I'm from first PU CEBA. So this was my first experience on being the first place. So I am happy with my first place, but I will be I will be more confidence from next time. I will have more confidence in myself because thank you for both of you because I am very confident from now that I can have a place in these three places. I can have a place. I am very happy and confident, excited for the upcoming programs for yours. And I'm very thankful that my words pleased you all and you chose me as a first place. I'm very glad I was chosen as a first place. Thank you. Today we have organized a wonderful event organized by Dr. Shilpa Ma'am Foundation. Thank you so much for the foundation for organizing this event. The initiative of this event was really wonderful. It was really helpful. Thank you so much for coming in our college and giving this awareness program because this is actually needed for all the students who are actually studying right now because we all are using our mobile phones every day. So thank you so much ma'am for coming to our college and giving such a good awareness. Thank you so much and also for the programs which you conducted and the information said by you and what the information we got today. It's really great. Thank you so much ma'am. And this event was very wonderful. From this, who are studying currently now, they got some knowledge about this, and they'll be maybe from it is very wonderful, and it will be helpful for all students who are currently studying now. They'll try their best to avoid using mobile phones. It will be very helpful. Even this event was very wonderful and helpful for all the studying students. And so thank you for Shilpa ma'am and thank you for Naveen sir. Okay, thank you sir. Thank you so much for coming to our college and conducting this event in the college. Thank you so much sir. BBMP ಪದವಿ ಪೂರ್ವ ಕಾಲೇಜು ಕ್ಲಿವ್ಲ್ಯಾಂಡ್ ಟೌನ್ನಲ್ಲಿ ನಾನು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಿದ್ದೇನೆ. ಇವತ್ತು 19/9/2024 ನಮ್ಮ ಕಾಲೇಜಿನಲ್ಲಿ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರು ಹಾಗೂ ಡಾಕ್ಟರ್ ನವೀನ್ ಸರ್ ಅವರು ಮೊಬೈಲ್ ಅವೇರ್ನೆಸ್ ಅಂದರೆ ಹೇಗೆ ಯೂಸ್ ಮಾಡಬೇಕಂತ ಒಂದು ಪ್ರೋಗ್ರಾಮನ್ನು ಮಾಡಿದರು. ಈ ಪ್ರೋಗ್ರಾಮು ನಮ್ಮ ಕಾಲೇಜಿನಲ್ಲಿ 1067 ಮಕ್ಕಳು ವಿದ್ಯಾರ್ಥಿಗಳು ಓದುತ್ತಿದ್ದು ಇವರಿಗೆ ತುಂಬ ಅಗತ್ಯತೆ ಇರೋದ್ರಿಂದ ಅವರು ಬಂದು ಈ ಒಂದು ಪ್ರೋಗ್ರಾಮನ್ನು ನಮ್ಮ ಕಾಲೇಜಲ್ಲಿ ನಡೆಸಿಕೊಟ್ಟಿದ್ದಾರೆ. ಅದು ಮಕ್ಕಳು ಬಹಳ ಎಂಜಾಯ್ ಮಾಡಿ ಆ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನು ಮತ್ತು ಎಸ್ಸೆ ರೈಟಿಂಗನ್ನು ಸಹ ಆಯೋಜನೆ ಮಾಡಿದರು. ಆಯೋಜನೆಯಲ್ಲಿ ಅವರಿಗೆ 3 ಪ್ರೈಸ್ಗಳನ್ನು ಕೊಟ್ಟರು. ಆದ್ದರಿಂದ ಮಕ್ಕಳು ತುಂಬ ಎಂಜಾಯ್ ಆಗಿ ನಮಗೆ ಈ ರೀತಿ ಪ್ರೋಗ್ರಾಮ್ಗಳನ್ನು ಇನ್ನೂ ತಮ್ಮ ಕಡೆಯಿಂದ ಮಾಡಲೇಬೇಕು ಅಂತೇಳಿ ತಮ್ಮ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ನಾನು ಅವರಿಗೆ ಯಾವಾಗಲೂ ಈ ಒಂದು ಕಾರ್ಯಕ್ರಮ ಮಾಡಲು ನಾನು ಅವಕಾಶವನ್ನು ಕೊಡ್ತೀನಿ ಅಂತೇಳಿ ಈ ಮೂಲಕ ಹೇಳುತ್ತಾ ಈ ಒಂದು ಧನ್ಯವಾದಗಳನ್ನು ಹೇಳ್ತೀನಿ.